ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಳ್ಸಕ್ಕೆ ಕಾಯಿ ಇಕ್ಕಿದ್ನಲ್ವಾ, ಮುಖವಾಡಕ್ಕೆ ಹಾಕಿದ್ನಲ್ಲ, ಆ ಕಾಯಿನ ಉಪಯೋಗಿಸ್ಕೊಂಡು ಸ್ವೀಟ್ನ ಮಾಡ್ತಾ ಇದ್ದೀನಿ. ಆ ಕಾಯಿನ ಉಪಯೋಗಿಸ್ಕೊಂಡು ಏನಾದರೂ ಸ್ವೀಟ್ನ ಮಾಡಬೇಕು. ದೇವಸ್ಥಾನಕ್ಕೆ ಬೇರೆ ಹೋಗಿದ್ವಲ್ವಾ ಗೌರವನಹಳ್ಳಿಗೆ, ಅಲ್ಲಿ ಕೂಡ ಒಂದು ಕಾಯಿ ಕೊಟ್ಟಿದ್ರು ನನಗೆ. ಎರಡು ಕಾಯಿ ಉಪಯೋಗಿಸ್ಕೊಂಡು ಇನ್ನೇನಿಲ್ಲ ಅಂದ್ರೆ ಕಾಯಿ ಹೋಳಿಗೆ ಮಾಡ್ಬೇಕಾಗತ್ತೆ. ಯಾರು ತಿನ್ನಲ್ಲ ನಮ್ಮ ಮನೇಲಿ ಸ್ವೀಟು ಜಾಸ್ತಿ, ಅದಕ್ಕೆ ನಾನು ಶಾವ್ಗೆ ಮಾಡೋಣ, ಉದ್ ಶಾವ್ಗೆ ಅದಂದ್ರೆ ತಿಂತಾರೆ, ಸ್ವಲ್ಪ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿದ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿದು, ಸ್ವಲ್ಪ ಅಕ್ಕಿ ಇದನ್ನು ಕೂಡ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಲೆಪಪ್ಪು ತೊಗೊಂಡಿದ್ದೀನಿ, ಮತ್ತು ಇನ್ನು ಬೆಲ್ಲ ಒಂದು ಸ್ವಲ್ಪ ಪುಡಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಇತ್ತು, ಅದನ್ನು ಜಜ್ಜಿ ಹಾಕೊಂಡಿದ್ದೀನಿ. ಇನ್ನು ನಾನು ಚಕ್ಲಿ ಒಳ್ಳಲ್ಲೇ ಈ ಥರ ಸಣ್ಣದು ಬರುತ್ತಲ್ವ ಹೋಲಿರೋ ಅಂಥದ್ದು, ಅದರಲ್ಲೇ ಮಾಡ್ತೀನಿ ಶಾವ್ಗೆ. ಕೆಲವೊಬ್ರು ಶಾವ್ಗೆ ಒತ್ತದೆ ಇಟ್ಕೊಂಡಿರ್ತಾರೆ ಹೋಳು, ಅದರಲ್ಲಿ ಮಾಡ್ತಾರೆ. ನನಗೆ ಇದರಲ್ಲೇ ಕಂಫರ್ಟಬಲು, ಒಬ್ಬಳೇ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ಕಾಯಿ ಹಾಲು ಮಾಡ್ಕೋಬೇಕು, ಅದಕ್ಕೆ ಹಾಗಾಗಿ ಕಾಯಿ ಎರಡೂ ಸಾಕಾಗತ್ತೆ, ಇದಕ್ಕೆ ಹಾಲು ಜಾಸ್ತಿ ಬೇಕಲ್ವ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಫಸ್ಟು ಗಸಗಸೆನ ಹುರ್ಕೊಂಡೆ, ಅದಾದಮೇಲೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ತಾ ಇದ್ದೀನಿ. ಅದು ಸೋಸ್ಕೊಂಡ್ರೆ ಅದರಲ್ಲಿ ಗಲೀಜಿರತ್ತಲ್ವ ಕೆಳಗಡೆ ತಳದಲ್ಲಿ ಕಲ್ಲು ಆ ಥರದ್ದು ಇರುತ್ತೆ, ಸ್ವಲ್ಪ ಅದು ಸೋಸ್ಕೋಬೋದು. ಸ್ವಲ್ಪ ಕರ್ಗಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನೇನು ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹೊಡ್ಕೊಂಡು ಅದನ್ನ ತುರ್ದ್ಬಿಟ್ಟು ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದ್ರ ಜೊತೆ ಒಂದು 4-5 ಏಲಕ್ಕಿ ಕಾಯಿನ ಹಾಕೊಂಡಿದ್ದೀನಿ. ಅದ್ರ ಜೊತೆ ನಾವೇನು ಇಟ್ಕೊಂಡಿದ್ನಲ್ಲ ಗಸಗಸೆ, ಅದನ್ನು ಕೂಡ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಕಾಯಿ ಫುಲ್ಲು ನುಣ್ಣಗೆ ಹಾಕಬೇಕು. ಅದು ರುಬ್ಕೊಂಡಿದ್ದಾದ್ಮೇಲೆ ಈಗ ಬೆಲ್ಲ ಕೂಡ ಕರಗಿತ್ತು, ಇದನ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಒಂದು ಬೇರೆ ಬಟ್ಲಿಗೆ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಈಗೇನು ಬೆಲ್ಲ ಕರಗಿಸಿದ್ನಲ್ವ ಅದೇ ದಬ್ರೆನ ತೊಳ್ಕೊಂಡು ಮತ್ತೆ ಅದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿ ನಾವೇನು ರುಬ್ಬಿಟ್ಕೊಂಡಿದ್ನಲ್ಲ ಮಿಕ್ಸಿಲಿ ಕಾಯಿ, ಗಸಗಸೆ, ಏಲಕ್ಕಿ ಎಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು 4-5 ಬೇಕಾದರೆ ಬಾದಾಮಿ ಕೂಡ ನೆನೆಸಿ ಹಾಕೋಬೋದು. ನಾನು ನೆನೆಸಿರ್ಲಿಲ್ಲ ಬಾದಾಮಿನ, ರೀಸನ್ಗೆ ಹಾಕಿಲ್ಲ, ಯಾವಾಗೂ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಇದನ್ನು ಸ್ವಲ್ಪ ಸಿಹಿ ಮುಂದೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಸ್ವೀಟ್ನ ಜಾಸ್ತಿ ಮಾಡಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿಗೆ. ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಬೇಕು. ಸುಮಾರು ಕುದ್ರೆ ಗಸಗಸೆಲಿರೋ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕಾಯಿ ಹಾಲು ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ. ಈಗ ಇದು ಕಾಯಿ ಹಾಲು ಕೂಡ ಒಂದು ಕುದಿ ಬಂತು, ಅದನ್ನು ಸಪ್ರೇಟ್ ಸೈಡಿಗೆ ಇಟ್ಬಿಟ್ಟು ನಾನಿನ್ನು ಕಡಲೆನ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಶಾವ್ಗೆ ಮೇಲೆ ಕಡಲೆ ಪುಡಿನ ಹಾಕೋತೀವಿ ನಾವು ಕಾಯಿ ಹಾಲು ಹಾಕೊಂಡ್ಮೇಲೆ, ಅದಕ್ಕೆ ಕಡಲೆನ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಏಲಕ್ಕಿ ಕಾಯಿನ ಹಾಕೊಂಡಿದ್ದೆ 2, ಅದು ವೀಡಿಯೋ ಇಲ್ಲಿ ಲಾಸ್ಟೇನೆ ಮಿಸ್ ಆಗಿಬಿಟ್ಟಿದೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ. 2 ಏಲಕ್ಕಿ ಕಾಯಿ, 1-2 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೋಬೋದು ಬೇಕಂದರೆ, ಸ್ವೀಟ್ನೆಸ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ತಿನ್ನೋವಾಗ. ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇನ್ನು ಅದು ಫಸ್ಟು ನಾನು ಅಕ್ಕಿ ಶಾವ್ಗೆನ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ನಿಮ್ಮ ಅಳತೆ ನೋಡ್ಕೊಳ್ಳಿ. 2 ಗ್ಲಾಸು ನೀರಿಗೆ 1-1.25 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ. ನಾನಿಲ್ಲಿ 400 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಬಟ್ ಪೂರ್ತಿ ಹಾಕಲಿಲ್ಲ ನಾನು, ಜಾಸ್ತಿನೇ ಆಯಿತು. ನೀರು ಕುದ್ದ ಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೋಬೇಕು, ಹಿಟ್ಟು ಗಂಟಾಗೋದಿಲ್ಲ. ಮತ್ತು ಸ್ವಲ್ಪ ಅಗಲವಾಗಿರೋ ಪಾತ್ರೆ ಅಥವಾ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡ್ರೆ ತಿರುವಕ್ಕೆ ಈಸಿ ಆಗುತ್ತೆ ಅಕ್ಕಿ ಹಿಟ್ಟನ್ನ. ನಾನು ಹಂಗೂ ಚಿಕ್ಕದೇ ಆಗೋಯ್ತು ನಂದು ಬಾಣಲಿ, ಸ್ವಲ್ಪ ತಿರುವಕ್ಕೆ ಕಷ್ಟನೇ ಆಯಿತು. ಮುದ್ದೆ ತಿರುವ್ತೀವಲ್ವಾ, ಮುದ್ದೆ ಕೋಲಲ್ಲಿ ಬೇಕಾದರೂ ತಿರುಗ್ಬೋದು. ಅಕ್ಕಿ ಹಿಟ್ಟು ತುಂಬ ಸ್ಮೂತಾಗಿರುತ್ತೆ, ಸುಲಭವಾಗಿ ತಿರುಗ್ಬೋದು ನಾವು. ಹಾಗಾಗಿ ನಾನು ಸ್ಪೂನಲ್ಲೇ ತಿರುಗಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಕುದ್ದಿರಬೇಕಾದ್ರೆ ಹಾಕ್ತೀವಲ್ವ, ಬೇಗ ಗಟ್ಟಿ ಆಗಿಬಿಡತ್ತೆ. ಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನ ತೆಗ್ದಿಟ್ಕೋಬೋದು. ಗೊತ್ತಾಗಿಲ್ಲ ಅಳತೆ ಗೊತ್ತಾಗಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನ ತೆಗ್ದಿಟ್ಕೋಬೋದು, ನೀರು ಕುದ್ದಿರುತ್ತಲ್ಲ ಅದನ್ನು. ಗೊತ್ತಾದರೆ ಕರೆಕ್ಟಾಗಿ ಹಾಕ್ಕೋಬೋದು. ಗಟ್ಟಿ ಅನಿಸ್ಬೋದು ಹಾಕಿದ ತಕ್ಷಣ, ಬಟ್ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ರೆ ಸಾಫ್ಟ್ ಆಗುತ್ತೆ, ಗೊತ್ತಾಗುತ್ತೆ ನಮಗೆ ಅದು ಬೇಯೋದು ಕರೆಕ್ಟಾಗಿ ಅದಕ್ಕೆ ಬರುತ್ತೆ. ಕೈಯಲ್ಲಿ ಮುಟ್ಟಿದ್ರೂ ಮುದ್ದೆ ಥರ ಗಂಟು ಹಾಕ್ತಾ ಇರುತ್ತೆ. ಒಂದು ಮ್ಯಾಕ್ಸಿಮಮ್ ನಾನಿಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸಿದ್ದೀನಿ ಸಣ್ಣ ಉರಿಲಿ, ತುಂಬ ಅಂದರೆ ತುಂಬ ಸಣ್ಣ ಉರಿಲಿ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸಿದ್ಮೇಲೆ ಅದು ಅದಕ್ಕೆ ಬರುತ್ತೆ, ನಮ್ಗೆ ಗೊತ್ತಾಗತ್ತೆ. ಈ ಥರ ಬೇಯಿಸಿದ್ರೆ ನಾವು 2 ದಿವಸ ಇಟ್ಕೊಂಡು ತಿನ್ಬೋದು, ಹೊರಗಡೆನೆ ಇಟ್ಕೊಂಡು. ಇಲ್ಲ ಸರಿಯಾಗಿ ಬೇಯಿಸಿಲ್ಲ ಅಂದರೆ ಕೆಟ್ಟೋಗ್ಬಿಡತ್ತೆ, ಬೇಗ ಹಾಳಾಗ್ಬಿಡತ್ತೆ. ಇನ್ನು ಈಗ ಬೆಂದಿದ್ದೆಲ್ಲ ಆಗಿದೆ, ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಒಂದ್ಸರಿ ತಿರುಗ್ಕೋತಾ ಇದ್ದೀನಿ. ಗಂಟೆ ಏನಾದರೂ ಇದ್ದರೆ ಇವಾಗೆ ನೋಡ್ಕೊಂಡು ಬಿಡಬೇಕು, ಇಲ್ಲಾಂದರೆ ಶಾವ್ಗೆ ಹೊತ್ತ ಟೈಮಲ್ಲಿ ಚೆನ್ನಾಗಿ ಬರೋದಿಲ್ಲ. ಶಾವ್ಗೆ ಒಂಥರ ಕಟ್ ಆಗಿಬಿಡತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಇಲ್ಲಿ ಒಂದು ಪ್ಲೇಟ್ನ ತೊಗೊಂಡು ಒಂದು ಬೌಲಲ್ಲಿ ಸ್ವಲ್ಪ ತಣ್ಣೀರನ್ನ ಇಟ್ಕೊಂಡಿದ್ದೀನಿ. ಬಿಸಿ ಇರುತ್ತಲ್ವ, ಸೇಮ್ ನಾವು ರಾಗಿ ಮುದ್ದೆ ಹೆಂಗೆ ಮಾಡ್ತೀವೋ ಹಾಗೆ. ಅಕ್ಕಿದು ಬೇಕಾದರೆ ಸ್ವಲ್ಪ ಕಲಸಿ ಮಾಡ್ಬೋದು, ರಾಗಿ ಸ್ವಲ್ಪ ಕಷ್ಟನೇ. ಹಂಗಾಗಿ ಪ್ಲೇಟಲ್ಲಿ ಹಾಕ್ಕೊಂಡು
ನಾನು ಮುದ್ದೆನ ಮಾಡ್ಕೋತಾ ಇದ್ದೀನಿ. ಉದ್ದುದ್ದಕ್ಕೆ ಶಾವಿಗೆ ಹೋಳಿಗೆ ಹೆಂಗಾಗತ್ತೆ ನೋಡಿಬಿಟ್ಟು ಹಂಗೆ ಮಾಡಿಟ್ಕೋಬೇಕು. ಬಿಸಿ ಇರಬೇಕಾದ್ರೇ ಮಾಡಿಬಿಟ್ಟು ಇನ್ನೊಂದು ಸಪ್ರೇಟ್ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಕೋಬೇಕು. ಎಲ್ಲದನ್ನು ಹಾಗೆ ಮಾಡಿ ಒಂದೇ ಸರಿ ಮಾಡಿಟ್ಕೊಂಡ್ರೆ ಒತ್ತಕ್ಕೆ ನಾನ್ ಸ್ಟಾಪಾಗಿ ಒತ್ತುತ್ತಾ ಇರ್ಬೋದು. ಬಿಸಿ ಇರಬೇಕಾದ್ರೇ ಒತ್ತಬೇಕು, ಆರ್ಕೊಂಡ್ಮೇಲೆ ಶಾವಿಗೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರ ಬೌಲ್ಗೆ ಹಾಕಿ ಈ ಥರ ಪ್ಲೇಟ್ ಮುಚ್ಚಿಟ್ಕೊಂಡಿದ್ದೀನಿ. ಎಲ್ಲನೂ ಮಾಡಿಕೊಂಡೆ ಒಂದೇ ಸರಿ ಮಾಡಿಬಿಟ್ಟು ಅದಾದಮೇಲೆ ಶಾವಿಗೆನ ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪ್ಲೇಟ್ ತೊಗೊಂಡಿದ್ದೀನಿ. ಯಾರಾದರೂ ಇನ್ನೊಬ್ಬರು ಜೊತೆಗಿದ್ದರೆ ಒಬ್ಬರು ಒತ್ತುತ್ತಾ ಇರ್ಬೋದು, ಒಬ್ಬರು ಎತ್ತಿ ಸಪ್ರೇಟಲ್ಲಿ ತಟ್ಟೆಯಲ್ಲಿ ಇಡ್ಬೋದು. ನಾನು ಒಬ್ಬಳೇ ಮಾಡ್ತಿದ್ದರಿಂದ ಈ ಥರ ಒಂದು ಚಿಕ್ಕ ಚಿಕ್ಕದು ಪ್ಲೇಟ್ ಇಟ್ಕೊಂಡಿದ್ದೆ. ಒಂದು ಟ್ರಿಪ್ಪಿಗೆ 3 ಆಗಂಗೆ ಮಾಡಿದ್ದಿದ್ದು ನಾನು. ಇಲ್ಲಿ ಶಾವಿಗೆ ಹೋಳಿಗೆ ಸ್ವಲ್ಪ ತುಪ್ಪನ ಹಚ್ಕೋತಾ ಇದ್ದೀನಿ, ಅದಕ್ಕೆಲ್ಲ ಅಂಟ್ಕೋಬಾರ್ದು, ಈಸಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಏನು ನಾವು ರೌಂಡ್ ಮಾಡಿ ಇಟ್ಟಿದ್ವಲ್ವ ಇಟ್ಟು, ಅದನ್ನು ಕೂಡ ಫಿಲ್ ಮಾಡ್ಕೊಂಡ್ಬಿಟ್ಟು ಅದರೊಳಕ್ಕೆ ಫುಲ್ಲು ಅದೆಷ್ಟು ಇಡ್ಸುತ್ತೋ ಅಷ್ಟು ಫಿಲ್ ಮಾಡಿಬಿಟ್ಟು ಕ್ಲೀನಾಗಿ ಅದ್ರ ಕ್ಯಾಪ್ನ ಹಾಕಿ ಟೈಟಾಗಿ ಶಾವಿಗೆನ ಒತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ 3 ಪ್ಲೇಟ್ ಇಟ್ಕೊಂಡಿದ್ದೇನಲ್ಲ ಚಿಕ್ಕ ಚಿಕ್ಕದಾಗಿ ಅದರಲ್ಲಿ ಒತ್ಬಿಟ್ಟು ಆಮೇಲೆ ಬೇರೆ ತಟ್ಟೆಗೆ ಹಾಕೋತೀನಿ ನಾನು. ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ, ಏನಾದರೂ ಬಟ್ಟೆ ಅಥವಾ ಏನಾದರೂ ಹಿಡ್ಕೊಂಡು ಹಾಕಬೇಕು. ನಾನಿಲ್ಲಿ ಒಂದು ಕಿಚನ್ ಟವಲ್ ಸಪೋರ್ಟಿಗೆ ತೊಗೊಂಡು ಅದನ್ನು ಹಿಡ್ಕೊಂಡಿದ್ದೆ. ಇನ್ನು ಶಾವಿಗೆನ ಒತ್ತುತ್ತಾ ಇದ್ದೀನಿ ನೋಡ್ರಿ. ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು, ಸಖತ್ತಾಗಂದರೆ ಸಖತ್ತಾಗಿ. ಯಾವಾಗೂ ಶಾವಿಗೆ ಮಾಡಬೇಕಾದ್ರೆ ನಮ್ಮ ಮಮ್ಮಿ ಇರ್ತಿತ್ತು, ನಮ್ಮಮ್ಮ ಮಾಡಿಕೊಡ್ತಿತ್ತು, ನಾನು ಒತ್ತುತ್ತಾ ಇದ್ದೆ. ಈ ಸರಿ ನಾನೇ ಮಾಡಿ ನಾನೇ ಒತ್ತುತ್ತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ಗಳಿಗೆ ಎಷ್ಟು ಬೇಕೋ ಅಷ್ಟು. ನಾವು ಅಮ್ಮವರೆಲ್ಲ ದೊಡ್ಡ ದೊಡ್ಡದಾಗಿ ಒತ್ತುತ್ತಾರೆ. ಒಂದು ಸರಿ ಒಂದು ಫುಲ್ ಒಂದೇ ಶಾವಿಗೆ ಮಾಡ್ತಾರೆ. ನಮ್ಮ ಮನೇಲಿ ಹಂಗೆ ದೊಡ್ಡ ದೊಡ್ಡದಾಗಿ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಯಾರೂ ತಿನ್ನಲ್ಲ ಅಂಥೇಳಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಮಾಡಿಬಿಟ್ಟು ಒಟ್ಟಿಗೆ 3 ಹೊತ್ಕೊಂಡು ಒಂದು ಸಪ್ರೇಟ್ ಒಂದು ದೊಡ್ಡ ಪ್ಲೇಟ್ಗೆ ಹಾರಕ್ಕೆ ಇಟ್ಕೋಬೇಕಲ್ವ. ಅದನ್ನು ನಾವೇನು ಮುಚ್ಚೋದು ಆ ಥರ ಎಲ್ಲ ಮಾಡಲ್ಲ. ಅದ್ರ ಪ್ಲೇಟಲ್ಲಿ ಹಾಕಿಟ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಮುಚ್ಚಿಟ್ಟಿರ್ತೀನಿ ಅಷ್ಟೇ. ಈ ಥರ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಮುಚ್ಚಿಟ್ಕೊಳ್ಳೋದು ಅಷ್ಟೇ. ಅಕ್ಕಿ ಶಾವಿಗೆ ರೆಡಿ ಆಯಿತು. ಇನ್ನು ಇದು ಸೇಮ್ ಪ್ರೊಸೀಜರಲ್ಲೇ ರಾಗಿದು ಮಾಡಿದ್ದೀನಿ. ಮೊದಲು ನೀರು ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ನೀರು ಕುದ್ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಅದನ್ನು ನೀರು ಕಾಯಕ್ಕೆ ಬಿಟ್ಬಿಟ್ಟು, ಪ್ರೊಸೀಜರ್ ಎಲ್ಲ ಸೇಮೇ ಇರುತ್ತೆ. 2 ಗ್ಲಾಸ್ ನೀರಿಗೆ 1/4 ಅಥವಾ 1.5 ಲೋಟದಷ್ಟು ಹಿಟ್ಟು ಬೇಕಾಗತ್ತೆ, ರಾಗಿ ಹಿಟ್ಟು. ಈಗ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನು ರಾಗಿ ಮತ್ತು ಅಕ್ಕಿ ಎರಡೂ ತೊಳೆದು ಹಿಟ್ಟು ಹಾಕ್ಸಿರ್ತೀನಿ ನಾನು. ನಾನಂದರೆ ಪರ್ಟಿಕ್ಯುಲರಾಗಿ ಮನೆಯಲ್ಲಿ ನಾವು ಮುದ್ದೆನ ನನ್ನ ಮನೇಲಿ ಡೈಲಿ ಮುದ್ದೆ ಮಾಡ್ತೀನಿ. ರಾಗಿನ ತೊಳೆದೇ ಹಿಟ್ಟು ಹಾಕ್ಸೋದು ನಾನು, ರಾಗಿ ಹಿಟ್ಟು. ಸೊ ನಾನು ಯಾವಾಗ ಬೇಕಾದರೂ ಮಾಡ್ಕೋಬೋದು ಈ ಥರ ಶಾವಿಗೆನ. ಅಕ್ಕಿನೂ ಹಾಕ್ಸಿದೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಅಕ್ಕಿನೂ ತೊಳೆದು ಹಿಟ್ಟು ಹಾಕ್ಸಿದ್ನಲ್ವ, ಹಾಗಾಗಿ ಎರಡರದ್ದು ಮಾಡಿದ್ದು. ರಾಗಿ ತೊಳೆದು ಹಿಟ್ಟು ಹಾಕ್ಸಿದ್ರೆ ಸ್ವಲ್ಪ ಬನ್ನಿ ಬರೋದು ಲೇಟ್ ಆಗುತ್ತೆ, ಹಂಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಮುದ್ದೆ. ಇಲ್ಲಾಂದರೆ ಮೆತ್ತಕ್ಕೆ ಪಿಸ ಪಿಸ ಅನ್ನಂಗೆ ಆಗೋಗ್ಬಿಡತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿನ, ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು. ಗೊತ್ತಾಗತ್ತೆ ನಾವು ಡೈಲಿ ಏನು ಮುದ್ದೆ ಮಾಡ್ತೀವಲ್ವ ಅದಕ್ಕಿಂತ ಒಂಚೂರು ಗಟ್ಟಿಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಮಾಡಿಕೊಂಡು ಸೇಮ್ ಅಕ್ಕಿದು ಹೆಂಗೆ ಮಾಡಿದ್ನಲ್ವ ಅದೇ ಥರ ಹೋಳಿಗೆ ಹೆಂಗೆ ಹಾಕಬೇಕೋ ಅದು ಥರ ನೋಡಿ ಶೇಪಲ್ಲಿ ಮುದ್ದೆ ಮಾಡಿ ಇಟ್ಕೊಂಡು ಒಂದೇ ಸರಿ ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಬಿಸಿ ಹೆಂಗೆ ಬರ್ತಾಯಿದೆ, ಫುಲ್ಲು ಕೈಯೆಲ್ಲ ಕೆಂಪಕ್ಕಾಗೋಗಿತ್ತು ಶಾವಿಗೆ ಒತ್ತೋಷ್ಟರಲ್ಲಿ. ಒಬ್ಬಳೇ ಮಾಡಿದ್ದಲ್ವ, ಹಂಗಾಗಿ ಬೇಗ ಬೇಗ ಮಾಡಿಕೊಂಡೆ. ರಾಗಿ ಶಾವಿಗೆ ಕೂಡ ರೆಡಿ ಆಯಿತು. ಇದು ನಮ್ಮನೇಲಿ ಏನು ಹೇಳ್ತಾರೆ ಅಂದರೆ ವರ್ಷದಲ್ಲಿ ಒಂದು ಸರಿನಾದರೂ ತಿನ್ನಬೇಕು, ಎದೆ ನೋವಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೈಂಟಿಫಿಕ್ ರೀಸನ್ ನನಗಂತೂ ನಿಜವಾಗೂ ಗೊತ್ತಿಲ್ಲ, ನಮ್ಮಮ್ಮ ಹೇಳೋದನ್ನ ನಾನು ಹೇಳ್ತಾ ಇರೋದು. ಬಟ್ ನಮ್ಮ ಮನೇಲಿ ಮಾಡ್ತೀವಿ, ಹೆಲ್ತಿ ಕೂಡ. ರಾಗಿ ಇದೆಲ್ಲ ಮಾಡಿ ತಿನ್ಬೋದು, ನಾವೇನು ಜಾಸ್ತಿ ಶುಗರ್ ಯೂಸ್ ಮಾಡಿರಲ್ಲ ಅಲ್ವಾ, ತಿನ್ಬೋದು ಕೂಡ, ಏನು ಪ್ರಾಬ್ಲಮ್ ಇಲ್ಲ. ನಾನು ವರ್ಷದಲ್ಲಿ 2 ಸರಿ ಕಮ್ಮಿ ಅಂದರೂ ನಮ್ಮ ಮನೇಲಿ ಮಾಡ್ತೀನಿ. ಈಗ ಇದೆರಡೂ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ರಾಗಿದು ಮತ್ತು ಶಾವಿಗೆದು ಎರಡೂ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು, ಮತ್ತು ಕಾಯಿ ಹಾಲು ಕೂಡ ಇಷ್ಟರಲ್ಲಿ ರೆಡಿ ಆಗಿತ್ತು. ಇದು ಬಿಸಿಲಿರಬೇಕಾದ್ರೆ ತಿನ್ನೋದಕ್ಕಿಂತ ಆರೋದ್ಮೇಲೆ ತಿಂದರೆ ಒಳ್ಳೆಯದು ಅಂತ ನಮ್ಮ ಮನೇಲಿ ಹೇಳ್ತಾರೆ ನಮ್ಮಮ್ಮ ಅವರು. ಇದನ್ನು ನಾವು ಹೆಂಗೆ ತಿನ್ನೋದಂತಂದರೆ, ಮೊದಲು ಶಾವಿಗೆ ಹಾಕ್ಕೊಳ್ಳೋದು, ಅದ್ರ ಮೇಲೆ ಕಾಯಿ ಹಾಲು ಹಾಕ್ಬಿಟ್ಟು ಕಡಲೆ ಪುಡಿನ ಮೇಲೆ ಉದುರಿಸ್ಕೊಂಡು ನಾವು ಕಲಿಸ್ಕೊಂಡು ತಿನ್ನೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. ಕೆಲವೊಬ್ಬರು ಮನೇಲಿ ಮ್ಯಾಂಡೇಟ್ರಿಯಾಗಿ ಮಾಡ್ತಾರೆ, ಏಕಾದಶಿ ಹಬ್ಬದಲ್ಲೆಲ್ಲನೂ ಮಾಡ್ತಾರೆ ಈ ರೆಸಿಪಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.